ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ಸಾಮಾನ್ಯ ಘಟನೆಗಳಲ್ಲ. ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಬದುಕಿನಲ್ಲಿ ಗೂಢವಾದ ಬದಲಾವಣೆಗಳು ಆರಂಭವಾಗಿವೆ. ಇಂದು ರಾತ್ರಿ 11 ಗಂಟೆಯಿಂದ ಮುಂದಿನ 3 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಆಗಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ತಪ್ಪು ಹೆಜ್ಜೆ ದೊಡ್ಡ ಪರಿಣಾಮ ತರುವ ಸಾಧ್ಯತೆ ಇದೆ. ಇತ್ತೀಚೆಗೆ ನೀವು ಅನುಭವಿಸಿದ ಕಷ್ಟಗಳು, ಮನಸ್ಸಿನ ಒತ್ತಡ, ದ್ರೋಹದ ಅನುಭವ ಇವೆಲ್ಲವೂ ನಿಮ್ಮ ಜೀವನದ ಪರೀಕ್ಷೆಯ ಭಾಗ ಆಗಲಿವೆ. ಶನಿ ನಿಮ್ಮ ಸಹನೆ ಪರೀಕ್ಷೆ ಮಾಡ್ತಿದ್ರೆ, ರಾಹು ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ಈಗ ನೀವು ಹೆಚ್ಚು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ದೂರವಿರಲು ಯತ್ನಿಸಿದ ವ್ಯಕ್ತಿ ಅಥವಾ ವಿಷಯ ಮತ್ತೆ ನಿಮ್ಮ ಜೀವನಕ್ಕೆ ಬರುತ್ತೆ. ಅದು ನಿಮ್ಮ ಭಾವನೆಗಳನ್ನು ಕದಡುವ ಸಾಧ್ಯತೆ ಇದೆ. ಆದರೆ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ತಾಳ್ಮೆ ಇಡಿ, ಯೋಚಿಸಿ ನಂತರ ನಿರ್ಧಾರ ಮಾಡಿ. ಮುಂದಿನ 3 ದಿನಗಳಲ್ಲಿ 3 ಸ್ಥಳಗಳಿಗೆ ಹೋಗಬೇಡಿ. ಮೊದಲನೆಯದು ಜಗಳ ನಡೆಯುವ ಸ್ಥಳ. ಯಾರಾದರೂ ಜಗಳ ಮಾಡ್ತಿದ್ರೆ ಮಧ್ಯೆ ಹೋಗಬೇಡಿ. ನೀವು ಸಹ ಆ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು. ಇದು ಕಾನೂನು ಸಮಸ್ಯೆಗಳು ಅಥವಾ ಗಾಯಗಳಿಗೆ ಕಾರಣ ಆಗಬಹುದು. ಎರಡನೆಯದು ಅಪಾಯಕಾರಿ ಸ್ಥಳಗಳು. ನದಿ, ಕೆರೆ, ಜಲಪಾತ ಅಥವಾ ಯಾವುದೇ ಅಪಾಯಕಾರಿ ಪ್ರದೇಶಗಳಿಗೆ ಹೋಗೋದನ್ನು ತಪ್ಪಿಸಿ. ಈ ಸಮಯದಲ್ಲಿ ಅಪಘಾತಗಳ ಸಾಧ್ಯತೆ ಹೆಚ್ಚಾಗಿದೆ. ಮೂರನೆಯದು ಜನಸಂದಣಿ ತುಂಬಿರುವ ಸ್ಥಳಗಳು. ಹೆಚ್ಚು ಜನ ಇರುವ ಸ್ಥಳಗಳಲ್ಲಿ ಹೋಗೋದನ್ನು ಕಡಿಮೆ ಮಾಡಿ. ತಪ್ಪು ಅರ್ಥೈಸಿಕೆಗಳು ಮತ್ತು ಅನಗತ್ಯ ಸಮಸ್ಯೆಗಳು ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಕ್ತಿ ಅತ್ಯಂತ ಪ್ರಬಲವಾಗಿದೆ. ನೀವು ಏನು ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ರೂಪ ಪಡೆಯುತ್ತೆ. ಆದ್ದರಿಂದ ಸದಾ ಧನಾತ್ಮಕವಾಗಿ ಯೋಚನೆ ಮಾಡಿ. ನಾನು ಗೆಲ್ತೇನೆ, ನನ್ನ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತೆ ಅಂತ ನಂಬಿಕೆ ಇಡಿ. ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಎಚ್ಚರಿಕೆ ವಹಿಸಿ. ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಹಿಡಿಬಾರದು. ಭಯ ಮತ್ತು ಅನುಮಾನದಿಂದ ದೂರ ಇರಿ. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಯಾರೊಂದಿಗೂ ಜಗಳಕ್ಕೆ ಹೋಗಬೇಡಿ. ನಿಮ್ಮ ಶತ್ರುಗಳು ಈ ಸಮಯದಲ್ಲಿ ಸಕ್ರಿಯ ಆಗಿರಬಹುದು. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ. ಯಾವುದೇ ದೊಡ್ಡ ನಿರ್ಧಾರ ಅಥವಾ ಹೂಡಿಕೆಗಳನ್ನು ಈಗ ಮಾಡಬೇಡಿ. ತಾಳ್ಮೆಯಿಂದ ಕಾಯುವುದು ಉತ್ತಮವಾಗಿರುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಕೆಲವು ಗೊಂದಲಗಳನ್ನೋದು ಉಂಟಾಗಬಹುದು. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಬಹುದು. ಆದ್ದರಿಂದ ಶಾಂತವಾಗಿ, ಸ್ಪಷ್ಟವಾಗಿ ಮಾತನಾಡಿ. ಈ ಸಮಯದಲ್ಲಿ ಸ್ವಲ್ಪ ಏಕಾಂತವನ್ನು ಆರಿಸಿ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ. ಕೊನೆಯದಾಗಿ ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇರುತ್ತೆ. ಶನಿ ಮತ್ತು ರಾಹು ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಆದರೆ ನೀವು ಅದನ್ನು ಜಯಿಸೋದಕ್ಕೆ ಶಕ್ತಿಯುತರಾಗಿರಬೇಕು. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಜಾಗ್ರತೆ, ತಾಳ್ಮೆ ಮತ್ತು ಧೈರ್ಯದಿಂದ ಮುಂದೆ ಸಾಗಿದರೆ ಜಯ ಅನ್ನೋದು ನಿಮ್ಮದೇ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.